ಆರಂಭದ ಬಗ್ಗೆ ಬಹಳ ನಿರ್ದಿಷ್ಟವಾಗಿ ನಿಷ್ಠುರವಾಗಿ ನಮ್ಮಿಂದ ಭದ್ರತೆ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಪತ್ರ ಇವತ್ತು ಬೆಳಗ್ಗೆಯಿಂದಲೂ ಬಹಳ ಬಹಳ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದೆ. ಅದೇ ನಿಮ್ಮ ಮೊಮ್ಮಗ, ನಿಮ್ಮ ಸಚಿವರ ಮಕ್ಕಳು, ನಿಮ್ಮ ಸಚಿವರ ಕುಟುಂಬ, ನಿಮ್ಮ ಸಚಿವರ ನೆಂಟರು, ಭಾವನೆಂಟ ಎಲ್ಲ 35 ಜನರ ಕೆಪಾಸಿಟಿ ಇರುವಂತ ಅದೇ ವಿಧಾನಸೌಧದ ವೇದಿಕೆಯಲ್ಲಿ ಸಾವಿರಾರು ಜನ ಇದ್ರು. ಅವತ್ತೇನಾದ್ರೂ ಒಂದು ಅಚಾತುರ್ಯ ಏನಾದ್ರೂ ನಡೆದು ಬಿಟ್ಟಿದ್ರೆ ಇಡೀ ಗೀಮು ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ನಿರೀಕ್ಷೆ ಮಾಡದೇ ಇದ್ದಂತ ಭಯಾನಕವಾದ ಸ್ಥಿತಿಗೆ ಒಳಗಾಡ್ತಾ ಇದ್ರು. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸೂಕ್ಷ್ಮತೆ ಯಾವ ಲೆವೆಲ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಯಾರ್ಯಾರ ಮೇಲೋ ಆಪಾದನೆಯನ್ನ, ಜವಾಬ್ದಾರಿಯನ್ನ ಹೊತ್ತು ಹಾಕಿ ತಾವು ಬಚಾವಾಗುವ, ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವ ಯಾವುದೇ ಸಾರ್ವಜನಿಕರಿರಬಹುದು, ಮಾಧ್ಯಮ ಇರಬಹುದು, ಪ್ರತಿಪಕ್ಷ ಇರಬಹುದು, 11 ಜನ ತಮ್ಮ ಮನೆಯ ಬೆಳಕನ್ನು ಕಳ್ಕೊಂಡಂಥ ಆ ಒಂದು ಅಸಹಾಯಕ ಸ್ಥಿತಿಯಲ್ಲಿರುವಂಥ ಆ ಹೆತ್ತವರಿರಬಹುದು, ಯಾರೇ ಹೇಳಿದರೂ ಕೂಡ ರಾಜೀನಾಮೆ ಕೊಡುವುದು ಬಿಡಿ, ಇದು ನಮ್ಮಿಂದಲೇ ಆದಂಥ ಒಂದು ಅಚಾತುರ್ಯದ ತಪ್ಪು ಅನ್ನುವಂಥ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಕೆಲವು ಬೆರಳೆಣಿಕೆಯ ಸಚಿವರು ಇಲ್ಲ, ನಮ್ಮಿಂದ ಎಲ್ಲೋ ತಪ್ಪಾಗಿದೆ, ಅವಸರ ಆಯಿತು, ಈ ಥರದ ಒಂದು ಮಾತುಗಳನ್ನು ಆಡೋದು ಬಿಟ್ಟರೆ CM ಆಗ್ಬೋದು, DCM ಆಗ್ಬೋದು, ಪರಮೇಶ್ವರ್ ಆಗ್ಬೋದು, ಅಥವಾ CS ಆಗ್ಬೋದು, ಅಥವಾ DPR ಆಗ್ಬೋದು, ಇವರು ಯಾರೂ ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂಥ ಒಂದು ಕನಿಷ್ಠ ಮಟ್ಟದ ಸೌಜನ್ಯವನ್ನು ತೋರಿಲ್ಲ. ಆದರೆ ಇವತ್ತಿನ ಮಾಧ್ಯಮದ ಜಾಗೃತ ಅಭಿಯಾನದ ಎದುರು ಇವರ ಯಾವ ಸುಳ್ಳುಗಳು ಅದು ಹೆಚ್ಚು ಕಾಲ ಸತ್ಯ ಅನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಇವರು ಹೊರಟದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನೆ ಮೊನ್ನೆಯಿಂದ ನೀವು ಗಮನಿಸಿದ್ದೀರಿ, ನಮ್ಮ ಚಾನೆಲ್ನಲ್ಲೇ ನಾನು ಆರಂಭದಿಂದ ಹೇಳ್ತಾ ಬಂದಿದ್ದೆ, ಪೊಲೀಸರ ನಿರಾಕರಣೆ ಈ ಶಬ್ದವನ್ನು ಆಗಿಂದಾಗ ಬಳಸ್ತಾ ಇದ್ದೆ. ಪೊಲೀಸರ ನಿರಾಕರಣೆ, ಪೊಲೀಸರು ಒಪ್ಪಿರಲಿಲ್ಲ, ಪೊಲೀಸರು ಈ ಅವಸರದ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಎರಡೆರಡು ಕಾರ್ಯಕ್ರಮ, ಅದರಲ್ಲೂ ಮೊದಲನೇ ದಿನ 3ನೇ ತಾರೀಕಿನ ದಿನ RCB ಕಪ್ ಗೆದ್ದಂಥ ಸಂದರ್ಭದಲ್ಲಿ ಬೆಳಗುಜಾವ 4:15 ಗಂಟೆಯವರೆಗೆ ಇಡೀ ಬೆಂಗಳೂರಲ್ಲಿ ದೀಪಾವಳಿ ಆಚರಣೆ ಆಗಿದೆ, ಸಂಭ್ರಮಾಚರಣೆ ಆಗಿದೆ. ಪೊಲೀಸ್ ಸಿಬ್ಬಂದಿಗಳೆಲ್ಲ ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ. ಅವರು ಟಯರ್ಡ್ ಆಗಿದ್ರು, ಸುಸ್ತಾಗಿದ್ರು. ಮನೆ ತಲುಪುವಾಗ ಬೆಳಗುಜಾವ 5:05 ಈ ಎಲ್ಲ ಕಾರಣಗಳನ್ನು ವಿಧಾನಸೌಧದ ಭದ್ರತಾ ಸಿಬ್ಬಂದಿ DCPಯಿಂದ ಹಿಡಿದು ಪೊಲೀಸ್ ಆಯುಕ್ತರವರೆಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಿಯೋಜನೆ ಮಾಡಿದರೆ ಭದ್ರತೆಯನ್ನು, ಬಂದೋಬಸ್ತನ್ನು ಮತ್ತು ಒಂದು ಸುಸೂತ್ರತೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೂ ಕೂಡ ಸರ್ಕಾರ, ರಾಜಕೀಯ ಕಾರ್ಯದರ್ಶಿ ಅಂತಾರೆ, DPR ಅಂತಾರೆ, CS ಅಂತಾರೆ, ಇನ್ನು ಸ್ವತಃ DCM ಆ ಒತ್ತಡಕ್ಕೆ ಒಳಗೆ ಮಾಡಿದ್ರು ಪೊಲೀಸ್ ಅಧಿಕಾರಿಗಳನ್ನು ಅಂತಾರೆ. CM ಕೂಡ ತೀವ್ರವಾದ ಆಸಕ್ತಿಯನ್ನು ಹೊಂದಿದ್ರು ಈ ಕಾರ್ಯಕ್ರಮಕ್ಕೆ ಅಂತಾರೆ. ಈ ರೀತಿಯ ಎಲ್ಲ ಗೊಂದಲಗಳನ್ನು ಸೃಜಿಸಿ 11 ಜನ ಮಕ್ಕಳ ಮತ್ತು ಕೆಲವು ಮಧ್ಯವಯಸ್ಕರ ಪ್ರಾಣಕ್ಕೆ ಕುತ್ತು ತಂದಂಥ ಈ ಘಟನೆ ಈಗ ಕೊನೆಗೂ ಸರ್ಕಾರದ ಕೊರಳಿಗೆ ಸುತ್ತಿಕೊಂಡಿದೆ. ಹೈಕಮಾಂಡ್ ಕೂಡ ಇವತ್ತು DK ಶಿವಕುಮಾರನ್ನು ದೆಹಲಿಗೆ ಆಹ್ವಾನಿಸಿದೆ, CM ಮೇಲೆ ಒತ್ತಡ ತಂದಿದೆ, ಛೀಮಾರಿ ಹಾಕಿದೆ. ಈ ಥರದ ಘಟನೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕಷ್ಟೇ ಅಲ್ಲ, ಇಡೀ ದೇಶದ ಕಾಂಗ್ರೆಸ್ಸಿಗೆ, ಹೈಕಮಾಂಡಿಗೆ ತಲೆ ಎತ್ತದ ಪರಿಸ್ಥಿತಿಯನ್ನು ತಂದಿದೆ. ಈ ಮಾತನ್ನು ಬಹಳ ನಿರ್ದಾಕ್ಷಿಣ್ಯವಾಗಿ, ಕಟುವಾಗಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಮಧ್ಯೆ ಈಗ ಭದ್ರತಾ ಸಿಬ್ಬಂದಿ, ವಿಧಾನಸೌಧದ ಭದ್ರತಾ ಸಿಬ್ಬಂದಿ
ಅದರ ಮುಖ್ಯಸ್ಥ DCP ಕರಿಬಸವನಗೌಡ ಅವರು ಈ ಕಾರ್ಯಕ್ರಮದ ಬಗ್ಗೆ ಬಹಳ ನಿರ್ದಿಷ್ಟವಾಗಿ ನಿಷ್ಠುರವಾಗಿ ನಮ್ಮಿಂದ ಭದ್ರತೆ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ, ಈ ಸಂದರ್ಭದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಪತ್ರ ಇವತ್ತು ಬೆಳಗ್ಗೆಯಿಂದಲೂ ಬಹಳ ಬಹಳ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಮಂಗಳವಾರ PIL ಮತ್ತು ಸುಮೋಟೋ ಎರಡೂ ಕೇಸಿನ ವಿಚಾರಣೆ ಇದೆ. ನಿನ್ನೆ ನಾನು 2 ವಿಡಿಯೋದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಅಂದರೆ ಸರ್ಕಾರದ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು DPR ಸತ್ಯವತಿ ಅಂತಂದರೆ ಯಾವುದೇ ಕಾರ್ಯಕ್ರಮ ಮಾಡೋದಿದ್ರು ಅದಕ್ಕೆ ಒಂದು ಸರ್ವ ವ್ಯವಸ್ಥೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಅನುಮತಿಯನ್ನು ಕೊಡುವಂಥ ಒಂದು ಜಾಗದಲ್ಲಿದ್ದಾರೆ. ಇನ್ನು ಶಾಲಿನಿ ಗೋಯಲ್ ಇದ್ದಾರೆ CS ಆಗಿ, ಅವರು ಇದೇ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವರೆಲ್ಲರೂ ಈಗ ಅದರಲ್ಲೂ ಸತ್ಯವತಿಯವರು ನಾವು ಇದು ಯಾವುದಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬನ್ನಿ, ನೀವು ವಿಧಾನಸೌಧ ಕಾರ್ಯಕ್ರಮಕ್ಕೆ ಬರಬೇಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಇದೇ CM ಸಿದ್ದರಾಮಯ್ಯನವರು ಪ್ರಥಮ ಗೋಷ್ಠಿಯಲ್ಲೇ ಹೇಳಿದರು. ಆದರೆ ಈಗ DPR ಸತ್ಯವತಿಯವರು ಹೇಳಿದ್ದನ್ನೇ ನಿನ್ನೆ ನಾವು ಪ್ರಕಟ ಮಾಡಿದ್ದೆ ಆ ವಿಡಿಯೋನ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು KCA ನಮ್ಮ ಹತ್ರ ಕೇಳಿತ್ತು ಪರ್ಮಿಷನ್ನನ್ನು, ಮುಖ್ಯಮಂತ್ರಿಗಳ ಅಧಿಕೃತವಾದಂಥ ಅನುಮತಿಯ ಮೇರೆಗೆ ಅವರಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ಕಾರ್ಯಕ್ರಮ ಸಾರ್ವಜನಿಕರಿಗಾಗಿ ನಡೀತಾ ಇದೆ, ನೀವು ಅಲ್ಲಿಗೆ ಬನ್ನಿ ಅಂತ ಅವರು ಹೇಳಿದ್ದನ್ನು ನಾವು ನಿನ್ನೆ ಪ್ರಕಟಿಸಿದ್ದೆವು. ನೀವು ಇನ್ನೊಮ್ಮೆ ನೋಡಿ. ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂನಲ್ಲಿ ಅದಕ್ಕೆ ಏನು ಬೇಕೋ KCA ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಕ್ರೌಡ್, ಜನಸಾಮಾನ್ಯರು ತಮ್ಮ ಒಂದು ಇದನ್ನ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತೆ ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತೆ ಹೈಕೋರ್ಟ್ ಪಕ್ಕದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಅಲ್ಲಿ ಶಿವಕುಮಾರ್ ಕೂಡ ಇಲ್ಲಿಗೆ ಬರಬೇಡಿ, ಎಲ್ಲಿಗೆ ವಿಧಾನಸೌಧ ಎದುರು ಬರಬೇಡಿ, ನೀವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬನ್ನಿ ಅಂತ ಅಧಿಕೃತವಾಗಿ ಆಹ್ವಾನ ಮಾಡಿದ್ದು. ಆಮೇಲೆ ಈ ಭದ್ರತಾ ಸಿಬ್ಬಂದಿಯ DCP ಕರಿಬಸವನಗೌಡ ಕೊಟ್ಟಂತ ರಿಪೋರ್ಟ್ ಇದೆಯಲ್ಲ, 10 ಪಾಯಿಂಟ್ ಇದೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಾರ್ವಜನಿಕರ ಕರೆಬೇಡಿ, ಸಿಬ್ಬಂದಿಗಳ ಕುಟುಂಬ ಕರೆಬೇಡಿ, ಸಚಿವರ ಕುಟುಂಬ ಕರೆಬೇಡಿ, ಈ ಥರದ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳಿದರೂ ಕೂಡ ಸ್ವತಃ ಸಿದ್ದರಾಮಯ್ಯನವರೇ 3:50ಕ್ಕೆ ಐತಿಹಾಸಿಕವಾದಂಥ ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೆಯುವ RCB ತಂಡದ ಅಭಿನಂದನೆಗೆ ನೀವು ಕಣ್ಸಾಕ್ಷಿ ಆಗಬೇಕು, ಬನ್ನಿ ಅಂತ ಹೇಳಿದ್ದಾರೆ. ಅಂದರೆ ಗೊಂದಲದ ಗೂಡು. ಯಾವುದೇ ವ್ಯವಸ್ಥಿತವಾದಂಥ ಒಂದು ಸಣ್ಣ ಮಟ್ಟದ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ರಚನಾತ್ಮಕತೆ ಅಲ್ಲಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ನೋಡಿ, ಇಲ್ಲಿ ನಾನು ಇಷ್ಟೇ ವಿಷಯ ಹೇಳಿದ್ದು, ಈಗ ಕೋರ್ಟಲ್ಲಿ ಬರುತ್ತೆ, ಅದು 100ಕ್ಕೆ 100 ಕೋರ್ಟ್ ಸರ್ಕಾರಕ್ಕೆ ಚೀಮಾರಿ ಹಾಕ್ತದೆ ನೋಡಿ. ಒಂದು DPR ಸತ್ಯವತಿ ಅವರು ಅಧಿಕೃತವಾಗಿ ನಾವು KCA ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಯವರ ಮೂಲಕವೇ ಅನುಮತಿ ಕೊಟ್ಟಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಯವರು ನಮ್ಮ ಕಾರ್ಯಕ್ರಮದ ಅಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ಅಧಿಕೃತ ಕಾರ್ಯಕ್ರಮ ಈ ವಿಧಾನಸೌಧದ ಎದುರದು ಮಾತ್ರ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಯ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಸ್ವತಃ ಅವರೇ ಭಾಗವಹಿಸಿದ್ದಾರೆ. ಇವೆಲ್ಲವೂ ಸಾಕ್ಷ್ಯಗಳು ಅತ್ಯಂತ ಭೀಭತ್ಸವಾಗಿ, ಅಂದರೆ ಈ ಕರುಣಾಜನಕ ಈ ಭೀಭತ್ಸವಾದ ಘಟನೆ ನಡೆದಂಥ ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಮುಚ್ಚಿಕೊಳ್ಳಿಕ್ಕೆ, ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಎಂಥ ಹೇಸಿಗೆ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರದ ಪ್ರತಿ ಒಂದು ಹಂತದಲ್ಲಿ ನಡೆದಿದೆ ಅನ್ನೋದಕ್ಕೆ ಈ ಕಳೆದ 3-4 ದಿನಗಳಲ್ಲಿ ನಿಮಗೆ ಇಂಚಿಂಚು ವರದಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮಗಳು ಕೊಡ್ತಾ ಇದೆ, ಮತ್ತು ಸ್ಪಷ್ಟ ದಾಖಲೆಗಳನ್ನು ಇಡ್ತಾ ಇದೆ. ಆದರೂ ಕೂಡ ಈ ಸರ್ಕಾರಕ್ಕೆ ಕನಿಷ್ಠ ಮಟ್ಟದ ಮಾನ ಮರ್ಯಾದೆ ಇಲ್ಲ. ಕನಿಷ್ಠ ಮಟ್ಟದ ಮಾನ ಮರ್ಯಾದೆ ಮತ್ತು ನಿರ್ಲಜ್ಜತೆಯ ಪರಮಾವಧಿಯ ಸರ್ಕಾರ ಅಂತ. ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು, ಕಮಿಷನರ್ಗಳು ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಿಬ್ಬಂದಿ ಕೊರತೆ ಇದೆ, ಸಿಬ್ಬಂದಿಗಳು ಟಯರ್ಡ್ ಆಗಿದ್ದಾರೆ.
ಇದು ಒಂದು ರೀತಿಯ ಹೈ ಸೆಕ್ಯೂರಿಟಿ ಕೊಡಬೇಕಾದಂಥ ಕಾರ್ಯಕ್ರಮ. ಎರಡೆರಡು ಕಡೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಒಂದೇ ಕಡೆ ಆದರೂ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಕೇವಲ 2-3 ತಾಸು ನಮಗೆ ಸಿಗ್ತಾ ಇದೆ. ಸಿಬ್ಬಂದಿಗಳನ್ನು ಹೊರಗಡೆಯಿಂದ ಕರೆಸ್ಕೋಬೇಕು. ಇವೆಲ್ಲವನ್ನ ಈ ಪಾಯಿಂಟನ್ನು ಹೇಳಿದ್ದಾರೆ. ಇವತ್ತು ಇಡೀ ದಿನ ಈ ಪತ್ರ ಬಂದ ಮೇಲೆ CM ಕಾವೇರಿ ಅಧಿಕೃತ ನಿವಾಸದಲ್ಲಿ ಏನು ಸೀಕ್ರೆಟ್ ಮೀಟಿಂಗು, ಹೈ ವೋಲ್ಟೇಜ್ ಮೀಟಿಂಗು, ಕಾರ್ ಹೋಗುದು ಬರುದು ಎಲ್ಲ ಸಚಿವರು ಗಿಚ್ಚಿವರು ಎಲ್ಲ ಅಲ್ಲಿ ಹೋಗಿ ಕೂತಿದ್ದಾರೆ. ಏನು ಗುದ್ದುತ್ತೀರಿ ಕೂತು? ಏನು ಗುದ್ದುತ್ತೀರಿ? ನೋಡಿ ಇಲ್ಲಿ ಎಂಥ ಕರುಣಾಜನಕ ಪರಿಸ್ಥಿತಿ. ನಿಮ್ಮ ದರಿದ್ರ ಈ ಕ್ರೆಡಿಟ್ ತಗೊಳ್ಳುವ, ಪ್ರಚಾರ ತಗೊಳ್ಳುವ, ನಿಮ್ಮ ಇಡೀಯದಾಗಿ RCB ಆ ಭಾವನಾತ್ಮಕವಾದಂಥ ಒಂದು ಇಡೀ ನಾಡಿನ ಆ ಅಭಿಮಾನಿಗಳ ಒಂದು ಆ ಉದ್ಘೋಷ ಇದೆಯಲ್ಲ, ಆ ಭಾವನಾತ್ಮಕವಾದಂಥ ಒಂದು ಪುಳಕದ ಉತ್ಸವ, ಅದರ ಎಲ್ಲ ಕ್ರೆಡಿಟನ್ನು ನಾವು ಬಾಚ್ಕೊಂಡ್ಬಿಡಬೇಕು ಅನ್ನುವ ರೀತಿಯಲ್ಲಿ ನೀವು ಮಾಡಿದ ಕಾರ್ಯಕ್ರಮದ ಹಣೆಬರ ಯಾವ ರೀತಿ ಅಂತಂದರೆ, ಈ ಕಾಲ್ತೊಳೆಯುತ್ತಕ್ಕೆ ಒಳಗಾದಂಥ ಭೂಮಿಕ್ ಅವರ ತಂದೆ ಲಕ್ಷ್ಮಣ್ ಅವರು ಊಟ ಆಹಾರ ಬಿಟ್ಟು ಕಳೆದ 2-3 ದಿನದಿಂದ ಅವನ ಸಮಾಧಿಯ ಮೇಲೆ ಬಿದ್ದು ಉರುಳಾಡ್ತಾ ಇದ್ದಾರೆ. ಜೀವಮಾನದಲ್ಲಿ ನನ್ನ ಮಗನಿಗೋಸ್ಕರ ಕಷ್ಟಪಟ್ಟು ಅಹೋರಾತ್ರಿ ದುಡಿದೆ, ಆದರೆ ಇವತ್ತು ನನ್ನ ಮಗನೇ ಇಲ್ಲ. ಅದನ್ನು ಯಾರು ಅನುಭವಿಸುವವರು? ನನಗೆ ಯಾರು ಇದಕ್ಕೆ ಹೊಣೆ? ಎಲ್ಲರೂ ನುಣುಚ್ಕೊಳ್ತಾ ಇದ್ದಾರೆ. ಒಂದೇ ಒಂದು ಸಣ್ಣ ಸೆಕ್ಯೂರಿಟಿ ಮಾಡಿದರೆ, ಒಂದೇ ಒಂದು ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗ ಬದುಕ್ತಾ ಇದ್ದಂತ ಅಲ್ಲಿ ಉರುಳಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಅದೇ ನಿಮ್ಮ ಮೊಮ್ಮಗ, ನಿಮ್ಮ ಸಚಿವರ ಮಕ್ಕಳು, ನಿಮ್ಮ ಸಚಿವರ ಕುಟುಂಬ, ನಿಮ್ಮ ಸಚಿವರ ನೆಂಟರು, ಭಾವನೆಂಟ ಎಲ್ಲ 35 ಜನರ ಕೆಪಾಸಿಟಿ ಇರುವಂಥ ಅದೇ ವಿಧಾನಸೌಧದ ವೇದಿಕೆಯಲ್ಲಿ ಸಾವಿರಾರು ಜನ ಇದ್ದರು. ಅವತ್ತೇನಾದರೂ ಒಂದು ಅಚಾತುರ್ಯ ಏನಾದರೂ ನಡೆದು ಬಿಟ್ಟಿದ್ರೆ ಇಡೀ ಟೀಮು ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ನಿರೀಕ್ಷೆ ಮಾಡದೇ ಇದ್ದಂಥ ಭಯಾನಕವಾದ ಸ್ಥಿತಿಗೆ ಒಳಗಾಡ್ತಾ ಇದ್ರು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸೂಕ್ಷ್ಮತೆ ಯಾವ ಲೆವೆಲಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅಂಥ ಒಂದು ಇದನ್ನು ಪೊಲೀಸರು ನಿರಾಕರಿಸಿದ್ರು ಕೂಡ ಈ ಕಾರ್ಯಕ್ರಮ ಮಾಡಿ, ಅದನ್ನು ಬೇರೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೇನೆ, ತಮ್ಮಿಂದ ಅಚಾತುರ್ಯ ಆಗಿದೆ ಅಂತ ಒಪ್ಕೊಳ್ಳದೇನೆ, ನಾವೊಂದು ಸರ್ಕಾರ ನಡೆಸುವವರು ಇಂಥ ಕ್ಷುಲ್ಲಕವಾದಂಥ ಕೆಲಸವನ್ನು ಮಾಡಿದ್ದೇವೆ ಅನ್ನೋದನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವ ಔದಾರ್ಯ ಇಲ್ಲದೇನೆ ಆ ಪಾಪದ ಪೊಲೀಸರನ್ನು, ಪೊಲೀಸ್ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಯಾರ್ಯಾರನ್ನು ತಲೆದಂಡ ಮಾಡುವ ಮೂಲಕ ನಿಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಹೊರಟ್ರಲ್ಲ, ಇದು ಒಂದು ಚರಿತ್ರೆ ಕಾಂಗ್ರೆಸ್ಸಿಂದು. ಅಧಿಕಾರಕ್ಕಾಗಿ ಏನೇನು ಬೇಕಾದರೂ ಮಾಡ್ತೇವೆ ಅನ್ನೋದಕ್ಕೆ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಒಂದು ಶಾಶ್ವತವಾದಂಥ ಕಪ್ಪು ಚರಿತ್ರೆ. ಆದರೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 11 ಮಕ್ಕಳ ಆಹುತಿ ತೆಗೆದುಕೊಂಡಂಥ ಈ ಘಟನೆಗೆ ನೇರವಾಗಿ ಸರ್ಕಾರ ಕಾರಣ, ನೇರವಾಗಿ ಸರ್ಕಾರದ ಮುಖ್ಯಸ್ಥರು ಕಾರಣ, ಅಲ್ಲಿಯ ಆಡಳಿತಾತ್ಮಕ ವ್ಯವಸ್ಥೆ ಕಾರಣ. ಅವರನ್ನೆಲ್ಲ ಬಿಟ್ಟು ಪಾಪದ ಪೊಲೀಸರನ್ನು, ಅಧಿಕಾರಿಗಳನ್ನು, ಇವರನ್ನು ತಲೆದಂಡ ಮಾಡಿ ಒಂದು ಕೆಟ್ಟ ಚರಿತ್ರೆಗೆ ಆಹ್ವಾನ ನೀಡಿದ್ದೀರಿ, ಕೆಟ್ಟ ಚರಿತ್ರೆಯನ್ನು ರುಜುಗೊಳಿಸಿದ್ದೀರಿ, ಸಾರ್ವಜನಿಕರ ತೀವ್ರವಾದ ಆಕ್ರೋಶಕ್ಕೆ ಒಳಗಾಗಿದ್ದೀರಿ. ಅದರಲ್ಲಿ ನೋಡಿ, ಇಲ್ಲಿ KR ಪೇಟೆಯ ರಾಯಸಮುದ್ರದ ಪೂರ್ಣಚಂದ್ರನ ತಂದೆ ಸಮಾಧಿಯ ಮೇಲೆ ಕುಳಿತು, ಸಮಾಧಿಯ ಪಕ್ಕದಲ್ಲಿ ಕುಳಿತು ಅವರು ಕೂಡ ಊಟ ಆಸರಿ ಬಿಟ್ಟು ಮಗನ ರೋದನ, ಮಗನ ಶೋಕದಲ್ಲಿ ಅವರು ಜೀವನ ಅಲ್ಲಿ ಆ ಕ್ಷಣವನ್ನು ಕಳೀತಾ ಇದ್ದಾರೆ. ಮನುಷ್ಯರಲ್ರಿ ನೀವು ಮನುಷ್ಯರೇ ಅಲ್ಲ ಅಂತ, ನಿಮಗೆ ಮನುಷ್ಯತ್ವವೇ ಇಲ್ಲ ಅಂತ, ನಿಮಗೆ ನಿಮ್ಮ ಕುಟುಂಬ, ನಿಮ್ಮ ಪರಿವಾರ 4, 5, 6, 7, 8 ತಲೆಮಾರಿಗೆ ಸಾಕಾಗುವಷ್ಟು ಬಾಚಿ ಭ್ರಷ್ಟಾಚಾರ ಮಾಡಿ ನಿಮ್ಮ ಜೋಬನ್ನು ತುಂಬಿಸ್ಕೊಳ್ಳೋದು ಬಿಟ್ಟರೆ ನಿಮಗೆ ಪರರ ಚಿಂತೆಯೇ ಇಲ್ಲ ಅಂತ, ಸಾರ್ವಜನಿಕರ ಚಿಂತೆಯೇ ಇಲ್ಲ ಅಂತ. ಅನ್ನರಾಮಯ್ಯ, ಆ ರಾಮಯ್ಯ, ಈ ರಾಮಯ್ಯ ಅಂತ ಹೇಳಿಸ್ಕೊಂಡವರು ಅಲ್ಲಿ ಎಷ್ಟೋ ಕೋಟಿಗಟ್ಟಲೆ ವೆಚ್ಚದಲ್ಲಿ ಮೈಸೂರಿನಲ್ಲಿ ಒಂದು ದೊಡ್ಡ ಅರಮನೆಯನ್ನೇ ಕಟ್ತಾ ಇದ್ದಾರೆ. ಅಲ್ಲಿ 10-20 ವರ್ಷ ಆ ಅರಮನೆ ಇದ್ದಂಥ ರೋಡಲ್ಲಿ ಏನು ತರಕಾರಿ ಮಾರ್ಕೊಂಡು ಒಂದು 3-4 ತಾಸು ತರಕಾರಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಈ ಸಣ್ಣ ಪುಟ್ಟ ಅಜ್ಜಿಯರು, ಅಕ್ಕಂದಿರು, ಸಹೋದರರು ಇವ್ರನ್ನೆಲ್ಲ ತೆಗೆದು ಓಡಿಸುವ ಕೆಲಸವನ್ನು ಇದೇ ಸಿದ್ದರಾಮಯ್ಯನವರು, ಅನ್ನರಾಮಯ್ಯ ಮಾಡಿದ್ದು. ಹಾಗಾದರೆ ಈಗ ಒಂದು ಭಯ ಅಂತೂ ನನಗಂತೂ ಕಾಡ್ತಾ ಇದೆ. ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗು, ಈ ಪತ್ರ ಬಹಿರಂಗ ಆದದ್ದು, ಮಾನಗೇಡಿತನ, ಮುಖಗೇಡಿತನ, ಇವರು ಮಾಡಿದ ಎಲ್ಲ ಹಣೆಬರ, ಅವಸರದಲ್ಲಿ ಕಾರ್ಯಕ್ರಮ ಮಾಡಿ ಕ್ರೆಡಿಟ್ ತಗೊಳ್ಳಿಕ್ಕೆ ಹೊರಟಂಥ
ಈ ಅವಸರದಲ್ಲಿ ಆದಂಥ ಅವಘಡ, ಅದನ್ನು ಮುಚ್ಚಾಕಲಿಕ್ಕೆ ಮಾಡಿದಂಥ ಈ ತಲೆದಂಡಗಳು, ಈ ಎಲ್ಲ ಹೊಲಸಿನ ಕಾರ್ಯಾಚರಣೆಗೆ ಒಂದು ಸರಿಯಾದ ಮುದ್ರೆ ಒತ್ತು ಹಾಗೆ DCP ಕರಿಬಸವನಗೌಡ ಅವರ ಕೊಟ್ಟಂಥ ಆ ಲೆಟ್ರ್ ಇವತ್ತು ಬಹಿರಂಗ ಆಗಿದೆ. ಪ್ರಾಯಶಃ ಇವರ ತಲೆದಂಡ ಆಗತ್ತೆ, ನೆನ್ಪಿಡಿ. ಇವರ ತಲೆದಂಡ, ಬಸವನಗೌಡ ಅವರ ತಲೆದಂಡ ಹೆಚ್ಚಿನಂಶ ಗ್ಯಾರಂಟಿ. ಯಾಕೆಂದರೆ ಇವ್ರ ಮೂಲಕ ಈಗ ಅದು ಹೊರಗಡೆ ಹೋಯ್ತಲ್ಲ ಪತ್ರ, ಈಗ ಸರ್ಕಾರದ ಇಡೀದಾದಂಥ ಒಂದು ಬಣ್ಣ ಬಯಲಾಗೋಯ್ತಲ್ಲ. ಅವರು ಹೇಳಿದ ಸುಳ್ಳಿನ ಎಲ್ಲ ಸರಮಾಲೆಗಳು ಇವತ್ತು ಸಾರ್ವಜನಿಕರ ಎದುರು ಬೆತ್ತಲಾಗಿ ಬಿದ್ದುವಲ್ಲ. ಮಾನ ಹೋಯಿತು, ಮರ್ಯಾದೆ ಹೋಯಿತು. ಅವರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಈ 11 ಜನರ ಬಲಿಯನ್ನು ಕೂಡ ಬಳಸ್ಕೊಳ್ಳುವಂಥ ನೀಚತನವನ್ನು ಸರ್ಕಾರ ಮಾಡಿತು ಅನ್ನೋದು ಇವತ್ತು ಸಾರ್ವಜನಿಕವಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ಅರಿವಾಗಿದೆ. ನೋಡಿ, ಅವರು ಹೇಳ್ತಾರೆ, ಸೆಕ್ಯೂರಿಟಿ ನಮ್ಮ ಹತ್ರ ಸಾಧ್ಯ ಇಲ್ಲ, ಪೊಲೀಸರು ಬೇಡ ಅಂದರು, ದಿಢೀರ್ ಕಾರ್ಯಕ್ರಮ ನಿಯೋಜಿಸಿ ಮುಂದಾದಂಥ DPR ಸತ್ಯವತಿ ಮೊದಲ ಅಪರಾಧಿ ಅಂತ ಹೇಳ್ತಾ ಇದ್ದಾರೆ ಜನ. CS ಶಾಲಿನಿ ರಜನೀಶು ಇವರಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಉಮೇದನ್ನು ತೋರಿಸಿದರು, ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಮಾಡಿದರು, ಮತ್ತು ಅವರ ಡ್ಯೂಟಿ ಕೂಡ. ಹಾಗಾದರೆ ಈ ಅವಸರದಲ್ಲಿ ಈ ಕಾರ್ಯಕ್ರಮ ಆತುರವಾಗಿ ಮಾಡುವ ಕಾರ್ಯಕ್ರಮ ಬೇಡ, ಟೈಮ್ ಬೇಕು, ಸಿಬ್ಬಂದಿ ಕೊರತೆ ಇದೆ, ನಮ್ಮ ಹತ್ರ ಬಂದೋಬಸ್ತ್ ಸಾಧ್ಯ ಇಲ್ಲ, ಇದು ಬಹಳ ಸೂಕ್ಷ್ಮ ಪ್ರದೇಶ, ಎರಡೆರಡು ಕಾರ್ಯಕ್ರಮ ಬೇರೆ, ವಿ ಆರ್ ವೆರಿ ಸಾರಿ, ನಮಗೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಕಾರ್ಯಕ್ರಮ ಆಗಲೇಬೇಕು ಅಂತ ಹಠ ಹಿಡಿದ್ರು ಅಂತಾದರೆ ಈ ಸತ್ಯವತಿ DPR ಸೆಕ್ರೆಟರಿ ಸತ್ಯವತಿ ಮತ್ತು CS ಶಾಲಿನಿ ರಜನೀಶ್ ಅವರ ಮೇಲೆ ಈ ರೀತಿಯ ಒತ್ತಡವನ್ನು ತಂದಂಥ ಬೃಹಸ್ಪತಿ ಯಾರು? ಅದೀಗ ಹೊರಗೆ ಬರಬೇಕು. ಇವರಿಬ್ಬರೇ ಸೇರಿ ಏನು ಕಾರ್ಯಕ್ರಮ ಮಾಡಲಿಕ್ಕಿಲ್ಲ. ಇವರ ಅಧಿಕಾರಿಗಳು ಮೇಲಿನಿಂದ ಬಂದ ಒತ್ತಡವನ್ನು ಅನಿವಾರ್ಯವಾಗಿ ಇವರು ಮೈ ಮೇಲೆ ಹಾಕ್ಕೊಳ್ಳೇಬೇಕು. ಹಾಗಾದರೆ ಆ ಮೇಲಿನಿಂದ ಒತ್ತಡ ತಂದವರು ಯಾರು? CM ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ, ಯಾರು? ಇದು ಆಗಬೇಕು. ಯಾಕೆಂತಂದರೆ ಎಷ್ಟು ಜನ ಅಮಾಯಕ ಪೊಲೀಸರನ್ನು ನೀವು ಅವರಿಗೆ ಅವಮಾನ ಮಾಡಿದಿರಿ, ಅವರನ್ನು ತಲೆದಂಡ ಮಾಡುವ ಮೂಲಕ ಅವರನ್ನು ಅವಮಾನ ಮಾಡಿದಿರಿ, ಅವರ ಸರ್ವೀಸನ್ನು ಗೌಣವಾಗಿಸಿದಿರಿ. ಅವರು ಮಾಡಿದ ಎಲ್ಲ ಅದ್ಭುತವಾದಂಥ ಕೆಲಸಗಳನ್ನು, ಸಮಾಜಮುಖಿ ಕೆಲಸವನ್ನು, ದಕ್ಷತೆಯನ್ನು ನೀರಿನಲ್ಲಿ ಹೋಮ ಮಾಡಿದಿರಿ ನಿಮ್ಮನ್ನು ಬಚಾವ್ ಮಾಡಿಕೊಳ್ಳಿಕ್ಕೆ. ಇಂಥ ಕೆಲಸವನ್ನು ಯಾವ ಮುಖ್ಯಮಂತ್ರಿಯೂ ಮಾಡಬಾರ್ದು, ಯಾವ DCM ಮಾಡಬಾರ್ದು, ಯಾವ ಸಚಿವನೂ ಮಾಡಬಾರ್ದು. ಒಂದು ಕನಿಷ್ಠ ಮಟ್ಟದ ನೈತಿಕತೆ ಇವತ್ತಿನ ರಾಜಕಾರಣದಲ್ಲಿ ಉಳಿದಿಲ್ಲ ಅನ್ನೋದಕ್ಕೆ ಈ ಕಾಲ್ತುಳಿತದ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ತಿಸಿದ ರೀತಿ ಪರಮ ಸಾಕ್ಷಿ. ನೋಡಿ, ಅವರು ಹೇಳ್ತಾರೆ, ಲಕ್ಷಾಂತರ RCB ಅಭಿಮಾನಿಗಳು ಬರುವ ಸಾಧ್ಯತೆ ಇದೆ, ಆದ್ದರಿಂದ ಸಿಬ್ಬಂದಿ ಕೊರತೆ, ಸೂಕ್ತ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ 2 ಕಾರ್ಯಕ್ರಮ, ಬಂದೋಬಸ್ತು ಹೊರಗಡೆ ಸಿಬ್ಬಂದಿಯಿಂದ ಕರೆಸಬೇಕು, ತುರ್ತಾಗಿ ಕಾರ್ಯಕ್ರಮ ಆಯೋಜಿಸುವುದು ಬೇಡ. RCBಗೆ ಅಪಾರ ಅಭಿಮಾನಿಗಳಿದ್ದಾರೆ, ಸಾಗರೋಪಾದಿಯಲ್ಲಿ ನುಗ್ಗುವ ಸಾಧ್ಯತೆ ಇದೆ. ವಿಧಾನಸೌಧ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಪಾಸ್ ಕೊಡಬೇಡಿ. ಸಚಿವಾಲಯದ ಸಿಬ್ಬಂದಿಗಳು, ಸಚಿವರ ಕುಟುಂಬಗಳನ್ನು ನಿರ್ಬಂಧ ಮಾಡಿ, ಸಿಬ್ಬಂದಿ ಕುಟುಂಬ ಮತ್ತು ಅವರ ಕಾರ್ಯಕ್ರಮಕ್ಕೆ ಬರುವಿಕೆಯನ್ನು ಅವರಿಗೆ ಪಾಸ್ ಕೊಡಬೇಡಿ, ಅವಕಾಶ ಕೊಡಬೇಡಿ. ಈ ರೀತಿ ಇದ್ದಾಗಲೂ ಕೂಡ ಎಲ್ಲರಿಗೂ ನೀವು ಬನ್ನಿ. ಇಡೀ ಕುಟುಂಬಿಕರು ಹೇಗೆ ತುಂಬಿದ್ರು ಅಂತಂದರೆ, ಅಲ್ಲಿ ಕೆಂಪು ಟೀ ಶರ್ಟನ್ನು ಒಮ್ಮೆ ಹಾಕ್ಕೊಂಡು ಬರದೇ ಇದ್ದಿದ್ರೆ ಕ್ರಿಕೆಟಿಗರು, ಅವತ್ತು ಅವರು ಯಾರು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸಾರ್ವಜನಿಕರು ಅವು ಮೇಲೆ ಮುಗಿ ಬೀಳ್ತಾ ಇದ್ದದ್ದನ್ನು ನೋಡಿದ್ರೆ ಅವರ ಸೆಕ್ಯೂರಿಟಿಯ ಭಯ ನೋಡ್ತಾ ಇದ್ದ ನಮ್ಮಂಥವ್ರು ಕಾಡ್ತಾ ಇತ್ತು. ಅಯ್ಯೋ, ಏನಾದರೂ ಆಗ್ಬಿಟ್ರೆ, ಯಾರಾದರೂ ಚುಚ್ಚಿಬಿಟ್ರೆ, ಯಾರಾದರೂ ಹಿಂಡಿಬಿಟ್ರೆ, ಏನು ಬೇಕಾದರೂ ಆಗ್ಬೋದಿತ್ತು. ಏನೋ ಪುಣ್ಯ, ವಿಧಾನಸೌಧದ ಪಾರಂಪರಿಕ ಕಟ್ಟಡಕ್ಕೆ ರಕ್ತ ಸಿಂಚನ ಆಗಿಲ್ಲ, ಅದು ಪುಣ್ಯ. ಆದರೆ ಈ ಕಾರ್ಯಕ್ರಮವನ್ನು ಪ್ರಚಾರದ ಕ್ರೆಡಿಟ್ಟಿನ ಯಾವ್ಯಾವುದೋ ಗೀಳಿಗೆ ಮಾಡಿಕೊಂಡು ಎಲ್ಲ ಇಡೀ ಕಾಂಗ್ರೆಸ್ ಸರ್ಕಾರದ CMನಿಂದ ಹಿಡಿದು ಎಲ್ಲರೂ ಅವರವರ ಕೈಗಳಿಗೆ ರಕ್ತವನ್ನು ಬಳೆದುಕೊಂಡ್ರು. ಅಷ್ಟಕ್ಕೂ RCB ಕನ್ನಡದ ಯಾವ ಸೀಮೆ ಇದರ್ರಿ, ಅದು ಟೀಮ್ ರೀ, ಅದರಲ್ಲಿ ಕನ್ನಡಿಗರೇ ಇಲ್ಲ. ಆಮೇಲೆ ಆ ಫ್ರಾಂಚೈಸಿ ಯಾವುದೋ ಮಲ್ಯ ಮಾಡಿದ್ದು
ಆ ಮಲ್ಯನ ಮೂಲಕ ಈಗ ಇಂಗ್ಲೆಂಡ್ನಲ್ಲಿರುವಂಥ ಯಾವುದೋ ಇಂಗ್ಲಿಷ್ ಮನ್ನು ಅದರ ಫ್ರಾಂಚೈಸಿಯನ್ನು ತಗೊಂಡವನು. ನಮ್ಮ ಟೀಮೇ ಅಲ್ಲ, ಅದು ಕನ್ನಡದ ಅಸ್ಮಿತೆಯೇ ಅಲ್ಲ, ಕನ್ನಡದ ಟೀಮೇ ಅಲ್ಲ, ಕನ್ನಡದ ಪ್ರಾತಿನಿಧಿಕತೆಯ ಒಂದು ಯಾವ ಅಂಶವೂ ಅದರಲ್ಲಿಲ್ಲ. ಆದರೂ ಕೂಡ ಜನ ಮರಳೋ ಜಾತ್ರೆ ಮರಳೋ ಅಂತ ಅಯ್ಯೋ RCB ನಮ್ಮದು, RCB ನಮ್ಮದು, RCB ನಮ್ಮದು. ಆಯಿತು, ಸರ್ಕಾರಕ್ಕೆ ಮಂಡೆ ಬೇಡವಾ? ಸರ್ಕಾರಕ್ಕೆ ತಲೆ ಬೇಡವಾ? ಸರ್ಕಾರಕ್ಕೆ ಚಿಂತನೆ ಬೇಡವಾ? ಸರ್ಕಾರಕ್ಕೆ ಒಂದು ಆ ಪರಿಸ್ಥಿತಿಯನ್ನು ಅವಲೋಕಿಸುವಂಥ ವಿಚಿಕ್ಷಕ ಭಾವ ಬೇಡವಾ? ಸೂಕ್ಷ್ಮತೆ ಬೇಡವಾ? 16ನೇ ಬಜೆಟನ್ನು ಮಂಡಿಸಿದವರು, ಸುದೀರ್ಘವಾದ ಆಡಳಿತದಲ್ಲಿದ್ದವರು, ಸಿದ್ದರಾಮಯ್ಯನಂಥವರಿಗೆ ಈ ಪ್ರಶ್ನೆ, ಈ ಒಂದು ಸೂಕ್ಷ್ಮತೆ ಕಾಡಲಿಲ್ಲ ಅಂತ ಆದರೆ ಆ ಪೊಲೀಸರಿಗೆ, ಆ DCPಗೆ ಇರುವಂಥ ಒಂದು ಕಾಳಜಿ, ಕಳಕಳಿ, ಅದರ ಇತಿಮಿತಿ, ಅದರ ಸೂಕ್ಷ್ಮತೆ, ಅದರ ಭಯಾನಕತೆ ಅವರು ಪ್ರತಿ ಹಂತದಲ್ಲಿ ಹೇಳ್ತಾ ಹೋಗಿದ್ದಾರೆ. ಆದರೂ ಕೂಡ ಇವರಿಗೇನು ಗೊತ್ತಾ, ಸಿದ್ದರಾಮಯ್ಯನವರ ಮೊಮ್ಮಗ, ಜಮೀರ್ನ ಮಗ, ರಿಜ್ವಾನ್ ಹರ್ಷದ್ರ ಮಗ, ಐವಾನ್ ಡಿಸೋಜರ ಕುಟುಂಬ, ಇಡೀ ಸಚಿವರ, ಇಡೀ ಸಿಬ್ಬಂದಿಗಳ, ಇಡೀ ಶಾಸಕರ ಕುಟುಂಬ ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಇಂಥ ನಿರ್ಲಜ್ಜತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಇಂಥ ಅಕ್ಷಮ್ಯ ಅಪರಾಧವನ್ನು ಯಾರ್ಯಾರ್ದೋ ತಲೆ ಕಟ್ಟಿ ನಾವು ಅಧಿಕಾರದಲ್ಲಿ ಮುಂದುವರ್ಲಿಕ್ಕೆ ಹೊರಟಿದ್ದಾರಲ್ಲ. ಮತ್ತು ಸಿದ್ದರಾಮಯ್ಯನಂಥ ಒಬ್ಬ ಹಿರಿಯ ರಾಜಕಾರಣಿಗೆ, ಮುತ್ಸದ್ದಿ ರಾಜಕಾರಣಿಯಂತೆ ತಾವೇ ಹೇಳಿಕೊಳ್ಳುವ, ಸಮಾಜವಾದಿ ಅಂತ ತಾವೇ ಹೇಳಿಕೊಳ್ಳುವ, ಅಹಿಂದ ನಾಯಕ ಅಂತ ತಾವೇ ಘೋಷಿಸಿಕೊಳ್ಳುವ ಈ ಒಂದು ಸಿದ್ದರಾಮಯ್ಯನಂಥವರಿಗೆ ತನ್ನ ತಪ್ಪನ್ನು, ತನ್ನ ಸರ್ಕಾರದ ತಪ್ಪನ್ನು ಒಪ್ಪಿಕೊಳ್ಳುವ ಕನಿಷ್ಠ ಮಟ್ಟದ ಔದಾರ್ಯ ಇಲ್ಲದೇ ಪಾಪದ ಯಾವ್ಯಾವುದೋ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡ್ತೀರಿ ಅಂತಾದರೆ, ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಹೆಸರಿನಲ್ಲಿ, ಜನರ ಆಕ್ರೋಶದ ದಾರಿಯನ್ನು ಬದಲಿಸುವ ಹೆಸರಿನಲ್ಲಿ ನೀವು ಇಂಥ ಕೆಲಸವನ್ನು ಮಾಡ್ತೀರಿ ಅಂತಾದರೆ ನಿಮಗೆ ನಾಚಿಕೆ ಇಲ್ಲ, ಮರ್ಯಾದೆ ಇಲ್ಲ, ಒಂದು ಮಾನ ಸಮ್ಮಾನದ ಗಡಿಗಳಿಲ್ಲ. ಕೇವಲ ಹಣವನ್ನು ಬಾಚುವ, ಅಧಿಕಾರದಲ್ಲಿ ಅನುಭವಿಸುವ, ತಲೆಮಾರುಗಳೊಟ್ಟಿಗೆ ಕೂಡಿಡುವ ಇದೇ ಚಿಂತನೆ ಬಿಟ್ಟರೆ, ಅಧಿಕಾರದ ರಾಜಕಾರಣದ ಆ ಹುಚ್ಚನ್ನು ಬಿಟ್ಟರೆ ಬೇರೆ ಯಾವ ಚಿಂತೆಯೂ ಇಲ್ವಲ್ಲ. ಒಂದು ಕನಿಷ್ಠ ಮಟ್ಟದ ಸತ್ಯವನ್ನು ಒಪ್ಪಿಕೊಳ್ಳುವಂಥ ಔದಾರ್ಯ ಇಲ್ಲ. ಕಣ್ಣೆದುರು ಸಾಕ್ಷ್ಯಗಳು, ವಿಡಿಯೋಗಳು, ಪತ್ರಗಳು ಪ್ರತಿ ಒಂದು ಸಿಗ್ತಾ ಇದೆ ಮಾಧ್ಯಮಕ್ಕೆ. ಆದರೆ ಅದನ್ನು ಕೂಡ ಮುಚ್ಚಿಡುವ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಲ್ಲ. ನಿಮಗೆ ಮಾರಿ ಹಬ್ಬ ಕಾದಿದೆ ಮಂಗಳವಾರ. ಕೋರ್ಟಿನಲ್ಲಿ ಇವತ್ತೆಲ್ಲವೂ ಈ ಸಾಕ್ಷ್ಯಗಳು ಈಗ ಅಲ್ಲಿ ಪ್ರಸ್ತುತಪಡಿಸಲ್ಪಡ್ತವೆ. ಆವಾಗಿದೆ ನಿಮಗೆ ಮಾರಿ ಹಬ್ಬ. ಅದಕ್ಕೇನೆ ಈಗ ಕಾವೇರಿಗೆ ಇಡೀ ಸಚಿವರ ದಂಡು, ಇಡೀ ಎಲ್ಲರ ದಂಡು, ಅಲ್ಲಿ ಮೀಟಿಂಗು, ಅದಕ್ಕೆ ಮೇಲೆ ಇವರ ತಲೆ ಮೇಲೆ ಚಪ್ಪೆ ಹೊಡೆಯುವ ಹಾಗೆ ಹೈಕಮಾಂಡ್ ಕೂಡ ಉಗ್ರಾಸ್ತ್ರವನ್ನೇ ಬಳಸಿದೆ. ಕಾದು ನೋಡಬೇಕು ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಸಿದ್ದರಾಮಯ್ಯನವರೇ, ನಿಮ್ಮ ಅಧಿಕಾರದ ಕೊನೆಯ ಕ್ಷಣಗಣನೆ ಆರಂಭ ಆಗಿದೆ. ಅದರ ದುರ್ದೈವ ಅಂತಂದರೆ, ಯಾರು ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡಬೇಕೋ ಮಾಡ್ತಾರೆ ಅಂತ ಭಾವಿಸಿದ್ದೆವೋ, ಶಿವಕುಮಾರ್ ಅವರಿಗೂ ಕೂಡ ಈ RCBಯ ಕಾಲ್ತುಳಿತ, ಅವರ ಕಾಲಿಗೆ ಮತ್ತು ಕೊರಳಿಗೆ ಹಗ್ಗವನ್ನು ಹಾಕಿ ಹೈಕಮಾಂಡ್ ಎಳೆತಾ ಇದೆ ಅನ್ನುವಂಥ ಈ ಲೇಟೆಸ್ಟ್ ಸುದ್ದಿ ಇದೆಯಲ್ಲ, ಇದು ಆಘಾತಕಾರಿ. ಮಾಡಿದ್ದುಣ್ಣು ಮಾರಾಯ, ಉಣ್ಣಲೇಬೇಕು, ಏನೂ ಮಾಡುವಾಗಿಲ್ಲ. ನೀವು ಮಾಡಿದಂಥ ಈ ಪಾಪ ಕರ್ಮಕ್ಕೆ, ಈ ಕೊಲೆಗಡಕತನಕ್ಕೆ, ಈ ಕಟುಕನ ಬುದ್ಧಿಗೆ ನಿಮಗೆ ತಕ್ಕ ಶಾಸ್ತಿ ಆಗತಕ್ಕದ್ದು. 11 ಜನ ಒಂದು ಅಮಾಯಕರು ಪ್ರಾಣ ತೆತ್ತುಕೊಂಡು ಅಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿದ್ದಾರಲ್ಲ, ಅವರ ಕುಟುಂಬದ, ಅವರ ಹೆತ್ತವರ ಪರಮ ಶಾಪ ನಿಮಗೆ ತಟ್ಟುತ್ತಾ ಇದೆ ನೋಡಿ. ನಮಸ್ತೆ.